ಹಾಸನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಟಿಕೆಟ್ ವಂಚಿತರಾಗುವ ಭಯದಿಂದಲೇ ಮಾಜಿ ಶಾಸಕ ಪ್ರೀತಂಗೌಡ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಒಂದು ಕಾಲು ಬಿಜೆಪಿ ಮತ್ತೊಂದು ಕಾಲು ಕಾಂಗ್ರೆಸ್ ಪಕ್ಷದಲ್ಲಿ ಎಂಬಂತೆ ಸ್ಪರ್ಧೆಗೆ ಸಿದ್ಧರಾಗಿದ್ದಾರೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಗಂಭೀರ ಆರೋಪಿಸಿ ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿಯೂ ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ದಾಗ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಈಗಾಗಲೇ ಒಂದು ಕಾಲನ್ನ ಕಾಂಗ್ರೆಸ್ಗೆ ಇಟ್ಟಿದ್ದಾರೆ. ಮೈತ್ರಿಯಿಂದ ಟಿಕೆಟ್ ಸಿಗದಿದ್ರೆ ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸುವ ಸಾಧ್ಯತೆ ಇದೆ. ಇಂಥವರು ಮೈತ್ರಿ ವಿರೋಧಿಸುವುದು ಅಚ್ಚರಿಯಲ್ಲ ಎಂದು ಕಿಡಿಕಾರಿದರು. ಹಾಸನದಲ್ಲಿ ಬಿಜೆಪಿ ಹೈಕಮಾಂಡ್ ಪ್ರೀತಂಗೌಡರೇನಾ? ಅವರಿಗೆ ಪಕ್ಷದೊಳಗೆ ಯಾವುದೇ ನಿಯಂತ್ರಣ ಇಲ್ಲವೇ ಎಂದು ಪ್ರಶ್ನಿಸಿದ ಅವರು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿಯಿಂದ ಅವಕಾಶ ಸಿಗುವುದಿಲ್ಲ ಎಂಬ ಆತಂಕದಿಂದಲೇ ಸ್ಥಳೀಯ ಮಟ್ಟದಲ್ಲಿ ಗೊಂದಲ ಸೃಷ್ಟಿಸಲಾಗ್ತಾ ಇದೆ ಎಂದು ಆರೋಪಿಸಿದರು. ಮೈತ್ರಿ ವಿಚಾರದಲ್ಲಿ ದೇವೇಗೌಡರು ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ನಡುವಿನ ಸ್ನೇಹ ಸಂಬಂಧವನ್ನು ಉಲ್ಲೇಖಿಸಿದ ಲಿಂಗೇಶ್, ಜೆಡಿಎಸ್ ಪಕ್ಷ ಮೈತ್ರಿ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಸಂಘಟನೆ ಬಲಿಷ್ಠವಾಗಿದೆ. ಮೈತ್ರಿ ಇರದಿದ್ರೂ ಚುನಾವಣೆಯನ್ನ ಎದುರಿಸುವ ಶಕ್ತಿ ಜೆಡಿಎಸ್ಗೆ ಇದೆ. ಆದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದರು. ಸ್ಥಳೀಯ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಹೊಂದಾಣಿಕೆ ಇಲ್ಲದೆ ನೇರವಾಗಿ ವಿಧಾನಸಭೆ ಚುನಾವಣೆಗೆ ಮೈತ್ರಿ ಮಾಡಿಕೊಳ್ಳುವುದರಿಂದ ಪ್ರಯೋಜನವೇನು? ತಳಮಟ್ಟದ ಕಾರ್ಯಕರ್ತರಲ್ಲಿ ಸಮನ್ವಯ ಅಗತ್ಯ. ಅಖಾಡಕ್ಕೆ ಇಳಿದಾಗ ಯಾರ ಶಕ್ತಿ ಎಷ್ಟೆಂಬುದು ಗೊತ್ತಾಗ್ತದೆ ಎಂದು ಹೇಳಿದರು. ಇದರಲ್ಲೂ ಇದೆ, ಅದು ಅವತ್ತ ಚಿಂತೆ ಮಾಡೋಣ. ಈ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ. ಯಾಕೆ ಅಂತಂದರೆ ನಾವು ಫಸ್ಟ್ ಕೆಳ ಹಂತದಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಗಿಲ್ದಲೇ ಅವ್ರನ್ನ ಕಿತ್ತಾಡಕ್ಕೆ ಬಿಟ್ಬಿಟ್ಟು ನಾವು ಒಂದೇ ಹಂತದಲ್ಲಿ ಹೋಗ್ಬಿಟ್ಟು ನಾವು MLA ಎಲೆಕ್ಷನ್ ನನಗೆ ಓಟ್ ಕೊಡಿ, ಒಟ್ಟಾಗಿ ಮಾಡಿ ಅಂತ ಹೇಳೋದು ಅಲ್ಲ. ಅವ್ರೇನು ಬೇಡ ಅಂದರೆ ಬೇಡ, ಬೇಕು ಅಂದ್ರೆ ಬೇಕು, ಅದ್ರ ಪ್ರಕಾರ ಇದ್ದೀವಿ. ಎಸ್, ನಮಗೆ ಅರ್ಥ ಆಗುತ್ತೆ. ಅವತ್ತಿನ ಪರಿಸ್ಥಿತಿಗನುವಾಗಿ ಸರ್ವೆ ರಿಪೋರ್ಟ್ ಮಾಡ್ತಾರ್ರಿ. ಯಾರು ಗೆಲ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಕೊಟ್ಟ ಸರ್ ನಾನು ಕೇಳಬೇಕು, ಕುಮಾರಸ್ವಾಮಿ ಅವ್ರು ಕೇಳಬೇಕು, ಇನ್ನೊಬ್ರು ಕೇಳಬೇಕು. ಅವ್ರು ಇಲ್ಲ, ಅವ್ರದ್ದು ಲೆಕ್ಕಲ್ಲಿ ಇರ್ತಕ್ಕಂಥದ್ದು ಮೈತ್ರಿನೇ ಬೇಡ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೈತ್ರಿನೇ ಬೇಡ ಅಂತ ಲೆಕ್ಕ ಅವ್ರು ಹೇಳಿದ್ದಾರೆ. ಇದ್ದದ್ದಾಗುತ್ತೆ, ಅವರೇ ಇದ್ದದ್ದ ದೊಡ್ಡ